ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಸುಹಾಸಿನಿ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ನನ್ನ ಟೇಲರಿಂಗ್ದು ಎಲ್ಲ ವೀಡಿಯೋಸ್ಗಳು ಬರ್ತವೆ. ಹೀಗೆ ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತಾ ಹೋಗ್ತೀನಿ. ನೀವು ನೋಡಿ ಕಲ್ತ್ಕೊಳ್ಳಿ. ಯಾರಿಗೆಲ್ಲ ಟೇಲರಿಂಗ್ ಆಗಬೇಕಂತ ಆಸೆ ಇರುತ್ತೋ ಅವರೆಲ್ಲ ನನ್ನ ಚಾನಲ್ನ ನೋಡಿ ಸುಹಾಸಿನಿ ಗುಪ್ತಾ 9143 ಅಂತ ಹೊಡೀರಿ, ಯೂಟ್ಯೂಬಲ್ಲಿ ಬರುತ್ತೆ. ಇವತ್ತು ನಾನು ಹಿಂದೆ ಹುಕ್ ಹಚ್ಕೊಂಡು ಸಿಂಪಲ್ಲಾಗಿ ಬ್ಲೌಸನ್ನು ಯಾವ ರೀತಿ ಹೊಲ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಹೇಗೆ ಕಟ್ ಮಾಡೋದು, ಯಾವ ರೀತಿ ಕಟ್ ಮಾಡೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತೋರಿಸ್ತೀನಿ ಬನ್ನಿ. ಇದು ನನ್ನ ಬ್ಲೌಸೇ. ಇದರದ್ದು ಸೈಜ್ ತಗೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ. ನೀವು ನಿಂಬಲ್ಲಿ ಯಾವ ಬ್ಲೌಸ್ ಇರುತ್ತೋ, ಯಾರಿಗೆ ಹೊಲಿಯೋದಿರುತ್ತೋ ಅವ್ರ ಸೈಜ್ ಎಷ್ಟಿದೆ ಅಷ್ಟೆಲ್ಲ ಅಳೆದುಕೊಂಡು ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಇದು ಹಿಂದೆ ಹುಕ್ ಹಚ್ಚಿಂದೇ ಇದೆ ನೋಡಿ, ಹಿಂದ್ಗಡೆ ಇದೆ, ಮುಂದ್ಗಡೆ ಇಲ್ಲ. ಇದ್ರದ್ದೆಲ್ಲ ತೋಳು ಸೈಜು, ಹೈಟು, ಬಾಡಿದಾಗ ಎಲ್ಲ ಎಷ್ಟಿದೆ ಅಷ್ಟು ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಈ ರೀತಿ ಉಲ್ಟಾ ಮಾಡ್ಕೋಬೋದು. ಉಲ್ಟಾ ಮಾಡಿಕೊಂಡು ಇಂಚ್ ಪಟ್ಟಿ ತಗೊಳ್ಬೇಕು. ಇಂಚ್ ಪಟ್ಟಿ ತಗೊಂಡು ಇದ್ರ ಫಸ್ಟ್ ಹೈಟ್ ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ಹೈಟ್ ಬಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ. ಈ ರೀತಿ ಒಂದು ಚಾಪೀಸ್ ತಗೊಳ್ಳಿ. ಇದ್ರ ಹೈಟ್ ಬಂದ್ಬಿಟ್ಟು 16 ಇದೆ. ಅಡ್ಡ ಬಂದ್ಬಿಟ್ಟು 20 ಇದೆ. ಎಲ್ಲನೂ ಎಷ್ಟೆಷ್ಟಿದೆ ಅಷ್ಟೆಷ್ಟು ನೋಡಿಕೊಂಡು ಮಾರ್ಕ್ ಹಾಕೋದು. ತೋಳು ಬಂದ್ಬಿಟ್ಟು 5 ಇದೆ. ಬಾಗಲ್ ಬಂದ್ಬಿಟ್ಟು ಭುಜ ಬಂದ್ಬಿಟ್ಟು 3 ಇದೆ. ಹೀಗೆ ಎಲ್ಲ ನೋಡಿಕೊಂಡು ಯಾವ್ದು ಹೊಲಿಯೋದಿದೆಯೋ ಅದು ಬಟ್ಟೆ ತಗೋಬೇಕು. ಅದು ಈ ರೀತಿ ಕ್ಲೀನಾಗಿ ಮಡಚಿ ಈ ರೀತಿ ಮಡಚ್ಕೋಬೇಕು. ಮಡಚ್ಕೊಂಡ್ಬಿಟ್ಟು ಇಂಚ್ ಪಟ್ಟಿ ತಗೊಂಡು 16 ಇದೆಯಲ್ವಾ, 16 ಹಾಕ್ಕೊಳ್ಬೇಕು. 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಮಡ್ಚೋದಕ್ಕೆ, ಹಿಡ್ಕೊಳ್ಳೋದಕ್ಕೆ. ನೋಡಿಲ್ಲಿ 4 ಪದರ ಮಾಡ್ಕೊಂಡಿದ್ದೀನಿ. 1 2 3 4 ಪದರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಉದ್ದ, ಇದು ಅಗಲ. ಕೊಳ್ಳು, ಇದು ಬಗಲು ಯಾವಾಗಲೂ ಬರೀಕಿದ್ರೆ 6-6.5 ಇಟ್ಕೋಬೇಕು. ಜರ ದಪ್ಪಿದ್ದಿನವ್ರು ಇದ್ರಂದ್ರೆ 7 ಇಂಚ್ ಇಟ್ಕೋಬೇಕು. ಇದು ನಾನು 6.5 ಇಟ್ಕೊಂಡಿದ್ದೀನಿ. ನನಗೆ ಕೊಳ ಬಂದ್ಬಿಟ್ಟು 7, ಮುಂದ್ಗಡೆ 7, ಹಿಂದ್ಗಡೆ 9. ಎಲ್ಲ ಈ ಥರ ಮಾರ್ಕ್ ಹಾಕ್ಕೋಬೇಕು. ಮುಂದುಗಡೆ ಏನು ಖಾಲಿ ಕೊಳ್ಳು ಮಾತ್ರ, ಬಗಲು ಮಾತ್ರ ಕಟ್ ಮಾಡ್ಕೋಬೇಕು.
ಸಿಂಪಲ್ ಈ ಥರ. ಮುಂದಿನ ಇದು ಎಲೆ ಕೊಳ್ಳೆ ಇಟ್ಕೊಂಡಿದ್ದೀನಿ. ಮ್ಯಾಲಿಲ್ಲಿ ಭುಜ ಕಟ್ ಮಾಡ್ಕೋಬೇಕು. ಕೊಳ ಕಟ್ ಮಾಡಾದ್ಮೇಲೆ ಇದು ಹಿಂದ್ಗಡೆ ಕೊಳ. ಇದಕ್ಕೆ ಇಷ್ಟು ಸೈಜ್ ನೋಡಿ 2.5 ಮಾಡ್ಕೋಬೇಕು. ನಿಮಗೆ ಸಣ್ಣ ಅಗಲ ಎಷ್ಟು ಬೇಕು ಅಷ್ಟು ನಾ 2.5 ಮಾಡ್ಕೊಂಡಿದ್ದೀನಿ. ಸಣ್ಣದು ಬೇಕಂದ್ರೆ 2 ಈ ಥರ ಮಾಡಿಕೊಂಡು ಇಷ್ಟೇ. ಹಿಂದ್ಗಡೆ ಹುಕ್ ಹಚ್ಚೋದು ಫುಲ್ ಎಲ್ಲ ಹೊಲ್ದಾದ್ಮೇಲೆ ಇದು ಕಟ್ ಮಾಡಿ ಆಮೇಲೆ ಪಟ್ಟಿ ಕೂಡಿಸ್ಕೋಬೇಕು. ಈಗ ಐತೆ ಇಷ್ಟೇ ಇದು ಹಿಂದ್ಗಡೆ ಹುಕ್ಕೆ. ಇಲ್ಲಿ ನಾವು ಪ್ಲೇಟ್ ಹಾಕೊಂಬೋದು ಇರ್ತದಲ್ಲ, ಅದಕ್ಕೆ 4 ಇಂಚ್ ಮಾಡಿಕೊಂಡು ಈ ಥರ ಇಷ್ಟು ಹಿಡ್ಕೋಬೇಕು. ಹಿಂದ್ಗಡೆನೂ ಅಷ್ಟೇ. ಉದ್ದು ಕೂಡ 4, ಎಲ್ಲಿ ಉದ್ದು ಕೂಡ 4. ಮುಗೀತು. ಏನು ಮಾಡ್ಕೊ ಇದು ಇಷ್ಟು ಇಲ್ಲಿ ಹಿಡ್ಕೋಬೇಕು. ಇದಿಷ್ಟೆಲ್ಲ ಹೊಲಿದ್ಕೊಳ್ಬೇಕು. ಹೊಲಿಯೋದು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಬಟ್ಟೆ ಕೂಡ ಬಿಡಿಸ್ಬಾರ್ದು, ಸರಿಯಾಗಿ ಎತ್ತಿಟ್ಕೋಬೇಕು. ಯೂಸ್ ಆಗುತ್ತೆ ಇವೇ ಪಟ್ಟಿಗಳು ಮನೆ ಮಾಡ್ಕೊಳ್ಳೋದಕ್ಕೆ. ಇವಾಗ ತೋಳು ಈ ಥರ 4 ಪದರ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡು ಸರಿಯಾಗಿ ಈ ಥರ ಕಟ್ ಮಾಡ್ಕೋಬೇಕು. ಇದ್ರದ್ದು ಮೆಜರ್ಮೆಂಟು ತೋಳಿಂದು 4 ಇಂಚಿದೆ. 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು. ಹೊಲಿಯೋದ್ರಾಗ ಅರ್ಧ ಇಂಚ್ ಹೋಗುತ್ತೆ. ಇಲ್ಲ ಅರ್ಧ ಇಂಚು ಮಾರ್ಕ್ ಹಾಕ್ಕೊಂಡು ಇಲ್ಲಿ 4 ಇಂಚ್ ತೋಳು, ಇಲ್ಲಿ ಅರ್ಧ ಇಂಚ್ ಹೊಲಿಯೋದು. ನೋಡಿ ಈ ಥರ ಬರಬೇಕು ಬ್ಲೌಸ್ ಕಟ್ಟಿ. ನೋಡಿದ್ರಲ್ಲ ಫ್ರೆಂಡ್ಸ್,
ಹಿಂದ್ಗಡೆ ಹುಕ್ ಹಚ್ಚೋದೆ ಯಾವ ರೀತಿ ಕಟ್ ಮಾಡ್ಕೋಬೇಕಂತ. ಮುಂದ್ಗಡೆ ಹುಕ್ ಹಚ್ಚಿ ಹೊಲ್ಕೊಂಬೋದಕ್ಕಿಂತ ಹಿಂದ್ಗಡೆ ಹುಕ್ ಹಚ್ಕೊಂಡು ಯಾರು ಹೊಲಿಸ್ಕೋತಾರೋ ಅದು ತುಂಬ ಈಸಿ. ಅದಕ್ಕೇನೂ ಮಾಡೋದಿಲ್ಲ, ಸಿಂಪಲಾಗಿ ಕಟ್ ಮಾಡ್ಕೋಬೋದು. ಅದಕ್ಕೆ ಹಿಂದ್ಗಡೆ ಹುಕ್ಕಿನ ಮನಿ ಮತ್ತು ಹುಕ್ಕು ಹಚ್ಚೋಕ್ಕೆ ಪಟ್ಟಿ ಮಾಡಿಕೊಂಡು ಕೂಡಿಸ್ಕೊಂಡ್ರೆ ಮುಗೀತು. ಅದು ಸುತ್ತಮುತ್ತ ಹೊಲ್ಕೋಬೇಕು. ಅದು ಹೊಲಿಯೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್.